ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪುತ್ತೋದ ಯೂಟ್ಯೂಬ್. ನಾನು ನಿಮ್ಮ ಸಂದೀಪ್ ಮಾತಾಡ್ತಿರೋದು. ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಸೊ ಟೈಮು ಆಯಿತು, ಸೊ ಆಫೀಸ್ಗೆ ಹೊರಟಿದ್ದೀನಿ, ಹೋಗಿ ಬರೋಣ. 3 hours later. ಸೊ ಕೆಲಸ ಮುಗಿಸ್ಕೊಂಡು ಅದಾದಮೇಲೆ ಮಧ್ಯಾಹ್ನ ಲಂಚು, ಇವತ್ತು ಮೀಟಿಂಗ್ ಎಲ್ಲ ಇತ್ತು, ಮೀಟಿಂಗ್ ಮುಗಿಸ್ಕೊಂಡು ಲಂಚ್ ಮುಗಿಸ್ಕೊಂಡು ಸ್ವಲ್ಪ ಕೆಲಸ, ಆಮೇಲೆ ಸ್ವಲ್ಪ ಗೇಮು. ಅದಾದಮೇಲೆ ಇವಾಗ ರೂಮಿಗೆ ಬಂದಿದ್ದೀನಿ. ಟೈಮು 7 o'clock ಆಗ್ತಾ ಬಂತು. ಸೊ ಸ್ವಲ್ಪ ಹಸು ಆಗ್ತಾ ಇತ್ತು. ಸೊ ಕಾಫಿ ಟೀ ಎಲ್ಲ ಕುಡಿತಾ ಇದೆ. ಟೀ 2 ದಿನಕ್ಕೆ 3-4 ಸಲ ಟೀ ಕುಡಿತಾ ಇದ್ದೆ. ಇವಾಗ ಟೀ ಕ್ಯಾನ್ಸಲ್ ಮಾಡಿಬಿಟ್ಟೆ, ಕಾಫಿ ಕ್ಯಾನ್ಸಲ್ ಮಾಡಿಬಿಟ್ಟೆ. ಆಮೇಲೆ ಸ್ವೀಟು ಶುಗರ್ ಜಾಸ್ತಿ ತಿಂತಾಯಿದ್ದೆ, ಯಾವುದು ಶುಗರು ಸ್ವೀಟ್ ತಿಂತಾ ಇಲ್ಲ. ಆ್ಯಂಡ್ ಸೊ ಮನೆಗೆ ಹೋದಾಗ ಇದು ವರ್ಕೌಟ್ ಆಗೋಲ್ಲ, ಊರಿಗೆ ಹೋದಾಗ ಇವಾಗ ಅಷ್ಟೇ ವರ್ಕೌಟ್ ಆಗುತ್ತೆ. ಬ್ಲ್ಯಾಕ್ ಕಾಫಿ ಅಷ್ಟೇ ಕುಡಿತೀನಿ. ಬೆಳಿಗ್ಗೆ 1 ಕಪ್ಪು, ಈವ್ನಿಂಗ್ 1 ಕಪ್ಪು ಬ್ಲ್ಯಾಕ್ ಕಾಫಿ ಕುಡಿದೆ ವಿತೌಟ್ ಶುಗರು. ಸೊ ಇವಾಗ ಹಸುವಾಗ್ತಿತ್ತು, ಅದಕ್ಕೆ ಫ್ರೂಟ್ಸ್ ಪಾರ್ಸೆಲ್ ತೊಗೊಬಂದಿದ್ದೀನಿ. ಸೊ ಈ ಥರ ಕೊಟ್ಟಿದ್ದಾರೆ. ಓಕೆ, ಇದು ನಮ್ಮ ಪಿ ಜಿ ಹತ್ತಿರ ಇರೋ ಅಲ್ಲಿಂದನೇ ತೊಗೊಂಡಿರೋದು ನಾನು. ಪರವಾಗಿಲ್ಲ, ಅವ್ರು ಚೆನ್ನಾಗೇ ಕೊಡ್ತಾರೆ, ಗೊತ್ತಿರೋರೆ, ಉಡುಪಿಯವರು. ಸೊ ಇದರಲ್ಲಿ ಬನಾನಾ ಇದೆ, ಪೈನಾಪಲ್ ಇದೆ, ಕರ್ಬೂಜ ಇದೆ, ಆಮೇಲೆ ಮಸ್ಕ್ ಮೆಲನ್ ಇದೆ, ಕಲ್ಲಂಗಡಿ ಹಣ್ಣಿದೆ, ಒಂದಷ್ಟು ವೆರೈಟಿ ಇದೆ. ಓಕೆ, ತಿಂದ್ಬಿಟ್ಟು ಜಿಮ್ಗೆ ಹೋಗ್ಬೇಕು ಈಗ. ಓಕೆ, ತಿಂದ್ಬಿಟ್ಟು ಜಿಮ್ಗೆ ರೆಡಿ ಆಗ್ತೀನಿ, ಆಮೇಲೆ ಸಿಗ್ತೀನಿ ಜಿಮ್ಮಲ್ಲಿ. ಓಕೆ, ರೆಡಿ ಇದೆ, ಜಿಮ್ಗೆ ಹೋಗಿ ಬರೋಣ.
ಓಕೆ, ಜಿಮ್ಮಿಂದ ಬಂದೆ. ಟೈಮ್ ಇವಾಗ 8:30. ಸೊ ಪಿ ಜಿನಲ್ಲಿ ಊಟ ಇದೆ, ಮಾಮೂಲಿ ಅನ್ನ ಮತ್ತು ಇನ್ನೇನು ಸಾರು ಮಾಡಿದ್ದಾರೆ. ಸೊ ನಾನು ಸ್ವಲ್ಪ ಚಿಕನ್ ತಗೊಬಂದೆ, ಒಂದು 100 ರೂಪೀಸ್ದು. 2 ಟೈಮ್ಸ್ಗೆ ಆಗುತ್ತೆ, 2 ಟೈಮ್ಸ್ಗೆ ಆಗುತ್ತೆ, ಇಲ್ಲ ಒಂದೇ ಟೈಮ್ ಆಗುತ್ತಾ ನೋಡ್ಬೇಕು ಇವಾಗ. ಸೊ ಏನಾದರೂ ಲೈಟಾಗಿ ಕುಕ್ ಮಾಡೋಣ, ಸ್ವಲ್ಪ ಸಖತ್ ಕ್ರಿಯೇಟಿವ್ ಆಗಿ. ಅಥವಾ ಮಸಾಲ ಗೀಸಲ್ಲ ಏನಿಲ್ಲ, ಸಿಂಪಲ್ ಬಾಯ್ಲ್ ಮಾಡಿಬಿಟ್ಟು ಸ್ವಲ್ಪ ಮಸಾಲ ಹಾಕ್ಬಿಟ್ಟು ಊಟಕ್ಕೆ ಮಾಡ್ಕೊಳ್ಳೋಣ. ಚಿಕನ್ ವಾಶ್ ಮಾಡಿ ರೆಡಿ ಇದೆ. 100 ರೂಪೀಸ್ ತೊಗೊಂಡೆ. ಇದರಲ್ಲಿ ಒಂದು 1/4 kg ಜಾಸ್ತಿ, ಅರ್ಧ kg ಸ್ವಲ್ಪ ಕಮ್ಮಿ ಇದೆ. ನಮ್ಮದು ಸ್ಟವ್ ಇದೆ, ಇಂಡಕ್ಷನ್ ಸ್ಟವ್ ಇದೆ. ಸೊ ಇದರಲ್ಲಿ ಇವಾಗ ಆಫೀಸಲ್ಲಿ ಸಿಕ್ಕಿದ್ದು ಮನೆಗೆ ಕೊಟ್ಟಿದ್ದೀನಿ. ಇದು ನನ್ನ ಹತ್ರ ಏನೋ ಇತ್ತು, ಅದರಲ್ಲಿ ಇವಾಗ ಸ್ವಲ್ಪ ಚಿಕನ್ ಬಾಯ್ಲ್ ಮಾಡ್ಕೊಳ್ಳೋಣ. ಯಾಕೆಂದರೆ ನಾನು ಮಸಾಲೆ ಗಿಸೆಲ್ಲ ಮಾಡಿ ರೋಸ್ಟ್ ಮಾಡೋಕೆ ಹೋದರೆ ಇದರಲ್ಲಿ ಕೆಳಗಡೆ ತಳ ಹಿಡಿದ್ಬಿಡುತ್ತೆ. ಓಕೆ, ಲೆಟ್ಸ್ ಆ್ಯಡ್ ಸಮ್ ವಾಟರ್. ಇಷ್ಟು ಸಾಕಾ? ಬಾಯ್ಲ್ ಆಗಬೇಕಲ್ವಾ, ಒಂದಿಷ್ಟು ನೀರು ಹಾಕೋಣ. ಓಕೆ, ಸೊ ಇವಾಗ ಓಕೆ, 1000 ಸಾಕು. 1000 ಇಟ್ಟು ಬಾಯ್ಲ್ ಮಾಡೋಣ. ಅಷ್ಟೊತ್ತಲ್ಲಿ ಇದು ವಾಶ್ ಮಾಡ್ಕೊಂಡ್ಬಿಡ್ತೀನಿ. ಸಾಲ್ಟ್ ಹಾಕಿದ್ದೀನಿ ನಾನು. ಸೊ ಇದು ಬಾಯ್ಲ್ಡ್ ಆಗೋ ಅಷ್ಟರಲ್ಲಿ ಸ್ನಾನ ಬಂದ್ಬಿಡ್ತೀನಿ. ಮರಕ್ಕೆ ಮತ್ತೆ ಸಾಲ್ಟ್ ಹಾಕಿದ್ದೀನಿ, ಬಾಯ್ಲ್ಡ್ ಆಗ್ತಾ ಬಂತು. ಸ್ನಾನ ಮಾಡಿ ಬರೋ ಅಷ್ಟರಲ್ಲಿ ಬಾಯ್ಲ್ಡ್ ಆಗೋಯ್ತು. ಓಕೆ, ಬಾಯ್ಲ್ಡ್ ಆಗಿದೆ, ನೋಡೋಣ. ನೈಂಟಿ 90% ಬಾಯ್ಲ್ಡ್ ಆಗಿದೆ, ಆದರೂ ಒಂದು ಸ್ವಲ್ಪ ಹೊತ್ತು ಬಾಯ್ಲ್ಡ್ ಆಗಲಿ. ಚಿಲ್ಲಿ ಪೌಡರ್, ಸ್ವಲ್ಪ ಖಾರ ಇದ್ದರೆ ಚೆನ್ನಾಗಿರುತ್ತೆ. ಬೇರೆ ಏನು ಮಸಾಲೆ ಹಾಕಿಲ್ಲ ನಾನು, ಸಾಲ್ಟು, ಟರ್ಮರಿಕ್ಕು, ಚಿಲ್ಲಿ ಅಷ್ಟೇ, ಬೇರೆ ಏನು ಮಸಾಲೆ ಇಲ್ಲ. ಓಕೆ, ಓಕೆ, ಇಟ್ಸ್ ಡನ್. ಇವಾಗ ಕೆಳಗಡೆ ಕೆಳಗಡೆ ಹೋಗ್ಬಿಟ್ಟು ರೈಸ್ ಹಾಕೊಂಬರೋಣ. ಚಿಕನ್ ರೆಡಿ ಇದೆ, ಸ್ವಲ್ಪ ಊಟ ಮಾಡೋಣ. ಓಕೆ, ಇವಾಗ ಚಿಕನ್ ಚೆನ್ನಾಗಿ ಬೆಂದಿದೆ. ಫಸ್ಟ್ ಟೈಮ್ ನಾನು ಈ ಥರ ಬಾಯ್ಲ್ ಮಾಡಿ ಮಸಾಲೆ ಗಿಸಾಲೆ ಏನು ಜಾಸ್ತಿ ಹಾಕಿಲ್ಲ, ಪೆಪ್ಪರು, ಸಾಲ್ಟ್ ಮತ್ತು ಟರ್ಮರಿಕ್ ಹಾಕಿ ಬೇಯಿಸ್ಕೊಂಡಿರೋದು. ಇದೇನು ರೆಸಿಪಿ ಅಲ್ಲ, ಎಲ್ಲರೂ ಮಾಡಿ ಅಂತ. ಬಟ್ ಈಸಿಯಾಗಿ ಊಟಕ್ಕೆ ಚಿಕನ್ ಬೇಕು, ಪ್ರೋಟೀನ್ ಕನ್ಸ್ಯೂಮ್ ಮಾಡಬೇಕಲ್ವಾ. ಸೊ ಪ್ರೋಟೀನ್ಗೋಸ್ಕರ ಚಿಕನ್ ಬೆಸ್ಟ್ ಅನ್ನಿಸ್ತು. ಚಿಕನ್ ಇಲ್ಲ ಎಗ್ಗು. ಸೊ ಚಿಕನ್ ತಗೊಬಂದೆ, ಸ್ವಲ್ಪ ಬಾಯ್ಲ್ ಮಾಡಿಕೊಂಡು ಸಾಲ್ಟ್ ಗಿಲ್ಟ್ ಹಾಕಿ ಮಸಾಲೆ ಹಾಕಿ ಊಟದ ಜೊತೆ ತಿನ್ನೋಣ ಅಂತ ನೋಡೋಣ. ಪರವಾಗಿಲ್ಲ. ಟೇಸ್ಟ್ ಹೆಂಗಿದೆ ಅಂತಂದರೆ, ನಾವು ಮಾಮೂಲಿ ಅಡುಗೆ ಮಾಡುವಾಗ ಚಿಕನ್ ಮಸಾಲೆ, ಇನ್ನೊಂದು ಮಸಾಲೆ, ಆಮೇಲೆ ಮಸಾಲೆ ಎಲ್ಲ ಹಾಕೋ ಮುಂಚೆ ಸ್ವಲ್ಪ ಟೇಸ್ಟ್ ಮಾಡ್ತೀವಿ ಗೊತ್ತಾ, ಬಾಯ್ಲ್ಡ್ ಆಗಿದೆ ಅಂತ. ಸೊ ಆ ಥರ ಟೇಸ್ಟ್ ಸಿಗ್ತಾಯಿದೆ. ಟರ್ಮರಿಕ್ ಟೇಸ್ಟ್ ಇದೆ, ಆಮೇಲೆ ಸ್ವಲ್ಪ ಚಿಲ್ಲಿ ಟೇಸ್ಟ್ ಇದೆ. ಚಿಕನ್ ಮಸಾಲೆ ನಾನು ಏನೂ ಹಾಕಿಲ್ಲ, ಯಾಕಂದ್ರೆ ಜಾಸ್ತಿ ಮಸಾಲೆ ಹಾಕಿದಷ್ಟು ಒಳ್ಳೆಯದಲ್ಲ ಅಂತ ಅಂದ್ಕೊಂಡೆ. ಸೊ ಇವತ್ತು ಹಾಗೆ ಮಾಡಿದ್ದೀನಿ, ಚಿಕನ್ ಮಸಾಲೆ ಇರಲಿಲ್ಲ. ಸೊ ನೆಕ್ಸ್ಟ್ ಟೈಮ್ ಚಿಕನ್ ಮಸಾಲೆ ಹಾಕಿ ಸ್ವಲ್ಪ ಬೇರೆ ಥರ ಮಾಡೋಣ. ಸ್ವಲ್ಪ ಈಗ ಊಟ ಫಿನಿಶ್ ಮಾಡೋಣ ಫಸ್ಟ್. 15 minutes later. ಊಟ ಆದಮೇಲೆ ಪಾತ್ರೆ ತೊಳೆದಿಟ್ಟಾಯಿತು. ಸೊ ಏನಪ್ಪ ಅಂದರೆ, ಚಿಕನ್ ಏನಕ್ಕೆ ಹಂಗೆ ಬೇಯಿಸ್ಕೊಂಡು ತಿಂದೆ ಅಂದರೆ, ಪ್ರೋಟೀನ್ ತಿನ್ನಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ತಿಂದೆ.
ಆ್ಯಂಡ್ ಪ್ರೋಟೀನ್ಗೋಸ್ಕರ ಎಗ್ ತಿನ್ಬೋದು, ಚಿಕನ್ ತಿನ್ಬೋದು, ಆಮೇಲೆ ವೆಜಿಟೇಬಲ್ಸ್ ತಿನ್ಬೋದು, ಕೆಲವೊಂದು ಫ್ರೂಟ್ಸ್ಗಳನ್ನ ತಿನ್ಬೋದು. ನಾನು ಅದನ್ನೆಲ್ಲ ಲಿಸ್ಟ್ ಡೌನ್ ಮಾಡಬೇಕು, ಯಾವ್ದಾವ್ದು ತಿನ್ಬೋದು, ಯಾವ್ದಾವ್ದನ್ನ ತಿನ್ನಬಾರ್ದು, ಯಾವುದ್ರಲ್ಲಿ ಏನೇನಿದೆ, ಇವೆಲ್ಲ ತುಂಬ ಲಾಂಗ್ ಪ್ರೋಸೆಸ್ಸು. ಎಷ್ಟೆಷ್ಟು ಕ್ಯಾಲ್ರೀಸ್ ತಿನ್ನಬೇಕು, ಎಷ್ಟು ಬರ್ನ್ ಮಾಡಬೇಕು, ಏನೇನು ತಿನ್ನಬೇಕು, ಎಷ್ಟೊತ್ತಿಗೆಲ್ಲ ತಿನ್ನಬೇಕು ಅನ್ನೋದು. ಸೊ ಅದನ್ನೆಲ್ಲ ಮಾಡೋಕ್ಕೆ ತುಂಬ ಟೈಮ್ ತೊಗೊಳುತ್ತೆ, ಏನಷ್ಟು ಈಸಿ ಇಲ್ಲ. ಫಿಟ್ನೆಸ್ ಅಂದರೆ ಸುಮ್ಮನೆ ಸಣ್ಣ ಆಗೋದು ಒಂಥರ, ಫುಲ್ ಕಂಪ್ಲೀಟ್ ಫಿಟ್ನೆಸ್ಸು, ಫ್ಯಾಟ್ ಲಾಸ್ ಮಾಡಿಕೊಂಡು ಫಿಟ್ಟಾಗಿ ನೆಕ್ಸ್ಟ್ ಅದೇ ಜರ್ನಿನ, ಅದೇ ಬಾಡಿನ ಕಂಟಿನ್ಯೂ ಮಾಡೋದು ತುಂಬ ಈಸಿ ಏನಲ್ಲ. ತುಂಬ ಜನ ಯೂಟ್ಯೂಬಲ್ಲಿ ವೀಡಿಯೋ ಹಾಕ್ತಾರೆ, ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ಹಾಕ್ತಾರೆ, ಏನು ಈಸಿ ಇರ್ಬೋದು ಅಂದ್ಕೊತೀವಿ. ಅವ್ರಿಗೆ ಕೆಲವರು ಮನೇಲಿ ಕುಕ್ಕಿಂಗ್ ಮಾಡಿಕೊಟ್ರೆ, ರೆಸಿಪಿ ಮಾಡಿಕೊಡೋರು ಇದ್ದರೆ ಪರವಾಗಿಲ್ಲ. ಅವರವರೇ ಮಾಡ್ಕೊಳ್ಳೋದು, ಅವರವರೇ ವೀಡಿಯೋ ಮಾಡ್ಕೊಳ್ಳೋದು, ತಿರ್ಗಿ ಅವ್ರು ಎಡಿಟ್ ಮಾಡಿಕೊಂಡು ತಿರ್ಗಿ ಅದನ್ನ ಅಪ್ಲೋಡ್, ಸಿಕ್ಕಾಪಟ್ಟೆ ಪ್ರೋಸೆಸ್ಸು, ನಿದ್ದೆಗೆ ಟೈಮೇ ಸಿಗಲ್ಲ. ಹೇಳೋಷ್ಟು ಈಸಿನೇ ಅಲ್ಲ ಫಸ್ಟ್ ಆಫ್ ಆಲು. ಆ್ಯಂಡ್ ಸೊ ನಮ್ಮದು ಜರ್ನಿ ಸ್ಟಾರ್ಟ್ ಆಗಿದೆ. ಎಷ್ಟೇ ಕಷ್ಟ ಆದರೂ ಕ್ವಿಟ್ ಮಾಡಲ್ಲ, ನೆವರ್ ಗಿವ್ ಅಪ್, ಆಯಿತಾ? ಸೊ ಇವಾಗ ಶೂಟ್ ಮಾಡಿರೋ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ನಿಮ್ದೇನಾದ್ರು ಚೆನ್ನಾಗಿಲ್ಲ ಕಣ ವೀಡಿಯೋ ಅಂದರೆ ಕಮೆಂಟ್ ಮಾಡಿ, ಚೆನ್ನಾಗಿದೆ ಅಂದ್ರೂ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡದಿರೋರು ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರು ನಿಮ್ಮ ಫ್ರೆಂಡ್ಸ್ ಇದ್ದರೆ, ನಮ್ಮ ಫ್ರೆಂಡ್ ಒಬ್ಬ ಯೂಟ್ಯೂಬ್ ಮಾಡ್ತಿದ್ದಾನಪ್ಪ, ಚೆನ್ನಾಗಿ ಮಾಡ್ತಾನ ಅಥವಾ ಚೆನ್ನಾಗಿ ಮಾಡಲ್ವೋ ನೋಡೋ, ಚೆನ್ನಾಗಿ ಮಾಡ್ತಾ ಇದ್ರೆ ಚೆನ್ನಾಗಿ ಮಾಡ್ತಿದ್ದೇನೆ ಅಂತ ಪ್ರಮೋಟ್ ಮಾಡಿ. ಚೆನ್ನಾಗಿ ಮಾಡ್ತಿಲ್ಲ ನೋಡಪ್ಪ, ಏನೋ ವಿಚಿತ್ರವಾಗಿ ವ್ಲಾಗ್ ಮಾಡ್ತಾನೆ ನೋಡಪ್ಪ ಅಂದ್ಬಿಟ್ಟು ಆದರೂ ಪ್ರಮೋಟ್ ಮಾಡಿ, ಬೇರೆಯವರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಸಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ನಾಳೆ ಬೆಳಗ್ಗೆ 11 ಗಂಟೆ 11 ನಿಮಿಷಕ್ಕೆ. ಅಲ್ಲಿವರೆಗೂ ಟಾಟಾ, ಟೇಕ್ ಕೇರ್, ಬಾಯ್.